ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟವ್ ಕ್ಲೀನಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಸ್ಟವ್ ನೋಡಿ ಈ ರೀತಿ ಸ್ಟೇನ್ ಆಗಿದೆ. ನಾನಿಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ಈಗ ಈ ರೀತಿ ಕಂಬಿಯಿಂದ ಚೆನ್ನಾಗಿ ಒಂದ್ಸರಿ ಸ್ಕ್ರಬ್ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ಪ್ರಿಲ್ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ. ವಿಮ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು. ಈಗ ಬೇಕಿಂಗ್ ಸೋಡಾ ಮತ್ತು ಪ್ರಿಲ್ ಲಿಕ್ವಿಡ್ ಹಾಕಿದ ಮೇಲೆ ಒಂದ್ಸರಿ ಈ ರೀತಿ ಸ್ಕ್ರಬ್ ಮಾಡಬೇಕು. ಎಲ್ಲಿ ಜಾಸ್ತಿ ಸ್ಟ್ರೈನ್ ಆಗಿರುತ್ತೆ ಅಂಥ ಕಡೆ ಈ ಥರ ಸ್ಕ್ರಬ್ ಮಾಡಬೇಕು. ಈವನ್ ಲೆಮನ್ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಈ ರೀತಿ ಕಂಬಿ ಯೂಸ್ ಮಾಡಿದ್ದೀನಿ. ಇದು ಗ್ಲಾಸ್ ಮೇಲೆ ಉಜ್ಜಬಾರ್ದು, ಇಲ್ಲಾಂದರೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಈಗ ಒಂದ್ಸರಿ ಒಂದು ಬಟ್ಟೆಯಿಂದ ಒರೆಸೋಣ. ಸ್ಟೇನ್ ಯಾವ ರೀತಿ ಹೋಗಿದೆ ಅಂತ ಸ್ವಲ್ಪ ಗೊತ್ತಾಗುತ್ತೆ. ಮತ್ತು ಇನ್ನೂ ಹಾರ್ಡಿದ್ರೆ ಮತ್ತೆ ಇನ್ನೊಂದು ಸರಿ ಬೇಕಿಂಗ್ ಸೋಡಾ ಮತ್ತು ವಿಮ್ ಲಿಕ್ವಿಡ್ ಎರಡೂ ಹಾಕಿ ಮತ್ತೆ ಸ್ಕ್ರಬ್ ಮಾಡಬೇಕು. ಫ್ರೆಂಡ್ಸ್, ಈಗ ಸ್ಟೇನ್ ಇಷ್ಟು ಹೋಗಿದೆ. ಇದೇ ರೀತಿ 2-3 ಟೈಮ್ಸ್ ಮಾಡಿದರೆ ಫುಲ್ ಕ್ಲಿಯರ್ ಆಗುತ್ತೆ. ಮತ್ತು ನಾನೀಗ ಗ್ಲಾಸ್ ಟಾಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ವಿನ್ನರ್ ಗ್ಲಾಸ್ ಕ್ಲೀನರ್ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಸ್ಪಾಂಜಿಂದ ಅಥವಾ ಸ್ಕ್ರಬ್ಬರಿಂದ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರ್ಯಾಚ್ ಆಗೋ ಅಂಥ ಬ್ರಷ್ ಯೂಸ್ ಮಾಡಬಾರ್ದು. ಈವನ್ ನೈಲಾನ್ ಬ್ರಷಿಂದ ಕೂಡ ಸ್ಕ್ರಬ್ ಮಾಡ್ಬೋದು. ಎಲ್ಲೆಲ್ಲಿ ಸ್ಟೇನ್ ಇದೆ ಅಲ್ಲಿ ಈ ರೀತಿ ಸ್ಕ್ರಬ್ ಮಾಡಬೇಕು. ಎಲ್ಲಿ ಜಾಸ್ತಿ ಸ್ಟೇನ್ ಆಗಿರುತ್ತೆ, ತುಂಬ ಹಾರ್ಡ್ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಹಾಕ್ಬಿಟ್ಟು ಉಜ್ಜಬೇಕು. ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ಎಲ್ಲ ಕಡೆಯೂ ಈ ರೀತಿ ಕ್ಲೀನ್ ಮಾಡಿದ್ದೀನಿ. ಈಗ ಒಂದು ಕ್ಲೀನ್ ಬಟ್ಟೆಯಿಂದ ಒರೆಸ್ಬೇಕು. ಫ್ರೆಂಡ್ಸ್, ಒನ್ಸ್ ಇನ್ ಎ ವೀಕ್ ಅಥವಾ ಟ್ವೈಸ್ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸ್ಟವ್ ನೀಟಾಗಿರುತ್ತೆ, ಬೇಗ ರಿಪೇರ್ ಆಗೋಲ್ಲ ಮತ್ತು ಬ್ಲಾಕ್ ಕೂಡ ಆಗೋಲ್ಲ. ಸ್ವಲ್ಪ ಸ್ಟೇನ್ ಇರುವಾಗಲೇ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಟೇನ್ ಹಾರ್ಡಾಗಿಬಿಡುತ್ತೆ. ಆವಾಗ ಕ್ಲೀನ್ ಮಾಡೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಯಾವಾಗಲೂ ವೆಟ್ ಕ್ಲಾತಿಂದ ಒರೆಸ್ಬೇಕು. ಮತ್ತು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿದರೆ ಸ್ಟವ್ ಯಾವಾಗಲೂ ನೀಟಾಗಿರುತ್ತೆ. ಮತ್ತು ಒಗ್ಗರಣೆ ಎಲ್ಲ ಮಾಡಿರುವಾಗ ಎಲ್ಲ ಕಡೆಯೂ ಎಣ್ಣೆ ಆಗಿರುತ್ತೆ. ಸೊ ಆಫ್ಟರ್ ಕುಕ್ಕಿಂಗ್ ಡೈಲಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಒನ್ಸ್ ಇನ್ ಎ ವೀಕ್ ಮತ್ತು ಯಾವಾಗ ಸ್ಟೇನ್ ಎಲ್ಲ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಬೇಗ ಕ್ಲೀನ್ ಮಾಡ್ಕೋಬೇಕು. ಆವಾಗ ಸ್ಟವ್ ನೀಟಾಗಿರುತ್ತೆ. ನೋಡಿ, ನಾನು ಕ್ಲೀನ್ ಮಾಡಿರೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.